ವಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ. ಈವರೆಗೆ 284 ಮಂದಿ ದುರ್ಮರಣ ದೃಢ. ರಕ್ಷಣಾ ಕಾರ್ಯಾಚರಣೆಗೆ ಹರಸಾಹಸ. ನಮಗೆ ಅಲ್ಲಿಗೆ ಜಾಗ ಮನೆ ಏನು ಬೇಡ. ಇಲ್ಲಿ ಅದಾದರೆ ಎಲ್ಲಿಯಾದರೂ ಸಿಕ್ಕಿದ್ರೆ ನಾವು ಇಲ್ಲಿ ಇರ್ತೀವಿ. ನಾವು ಅಲ್ಲಿಗೆ ಹೋಗೋದಿಲ್ಲ, ಚೂರಲ್ ಮನೆಗೆ ಹೋಗೋದಿಲ್ಲ. ನಮಗೇನು ಬೇಡ. ದುರಂತದ ಒಂದೊಂದು ದೃಶ್ಯದಲ್ಲೂ ಭೀಕರತೆ. ಗುಡ್ಡ ಕುಸಿತದ ಅನುಭವ ತೆರೆದಿಟ್ಟ ವೃದ್ಧೆ. ಕಾಳಜಿ ಕೇಂದ್ರದಲ್ಲಿ ಕಣ್ಣೀರಿನ ಕಥೆ. ಕರುನಾಡಿನಲ್ಲೂ ಮುಂದುವರೆದ ವರುಣನ ಆರ್ಭಟ. ಚಿಕ್ಕಮಗಳೂರಿನಲ್ಲಿ ಮನೆ ಪಕ್ಕದಲ್ಲೇ ಕುಸಿದ ಗುಡ್ಡ. ಮಂಗಳೂರಿನಲ್ಲಿ ಮಹಾ ಮಳೆಗೆ ಕಿರು ಸೇತುವೆ ಕುಸಿತ. ಸಕಲೇಶಪುರ ಪಶ್ಚಿಮ ಘಟ್ಟಕ್ಕೆ ಕಾದಿದೆಯ ಗಂಟಾಂತರ. ಶಿರಾಡಿ ಘಾಟ್ಗೆ ಮುಳುವಾಯ್ತಾ ಎತ್ತಿನ ಹೊಳೆ. ಇತ್ತ ಶಿರೂರಿನಲ್ಲಿ ವಾಹನ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್. ಮುಡಾನಿವೇಶನಕ್ಕೆ ನಾನು ಪ್ರಭಾವ ಬೀರಿಲ್ಲ. ಬಿಜೆಪಿ ಷಡ್ಯಂತರದಲ್ಲಿ ಸ್ವಪಕ್ಷದವರ ಪಾತ್ರ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದ ಸಿದ್ದರಾಮಯ್ಯ. ಮೂರು ದಿನಗಳ ಹಿಂದೆ ಸಂಭವಿಸಿದಂತಹ ಭಯಾನಕ ಭೂಕುಸಿತ. ಸತತವಾಗಿ ಮೂರನೇ ದಿನವೂ ಕೂಡ ಶೋಧ ಕಾರ್ಯ, ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸಾವಿನ ಸಂಖ್ಯೆ ದಿನಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಬರೋಬ್ಬರಿ 200ಕ್ಕೂ ಅಧಿಕ ಮಂದಿ, 284. ಈ ದುರಂತ ಸಂಭವಿಸಿದ ಮರುದಿನ ನಮ್ಮ ಅಂದಾಜಿದ್ದು 100ರ ಗಡಿಯನ್ನ ದಾಟಬಹುದು ಮೃತರ ಸಂಖ್ಯೆ ಅಂತ ಹೇಳಿ. ಇದೀಗ 300ರ ಗಡಿಯ ಆಸುಪಾಸಿನಲ್ಲಿದೆ ಅಧಿಕೃತವಾಗಿ ವರದಿಯಾಗಿರುವ ಮೃತಪಟ್ಟವರ ಸಂಖ್ಯೆ. 284 ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕೆಸರು ಮಣ್ಣಿನ ಅಡಿ ಇನ್ನೂ 100 ಮಂದಿ ಸಿಲುಕಾಕೊಂಡಿರುವ ಆತಂಕ ಇದೆ. ನಾಪತ್ತೆಯಾಗಿದ್ದಾರೆ. ಅವರ ಶೋಧ ಕಾರ್ಯ ಮೆಪ್ಪಾಡಿ, ಮುಂಡಕೈ, ಚೂರಲ್ಮಲೈನಲ್ಲಿ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಹಸಿರಿನ ಕಾಡಿನಲ್ಲಿ ಈಗ ಎಲ್ಲ ನೋಡಿದ್ರು ಅಲ್ಲಿ ಕೇವಲ ಕೆಸರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇನ್ನು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಈ ಕ್ಷಣಕ್ಕೂ ಕೂಡ ವಯನಾಡಿನ ಈ 3 ಪ್ರಮುಖ ಪ್ರದೇಶಗಳಲ್ಲಿ ಬೀಡುಬಿಟ್ಟಿದೆ. ಅಲ್ಲಿಂದ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಈ ರಕ್ಷಣಾ ಕಾರ್ಯಾಚರಣೆಗೆ ತೊಡಗಿರುವ ಪಡೆಗಳು, ಮತ್ತೊಂದು ಕಡೆಯಲ್ಲಿ